ಎಲ್ಲ ಆ ಕಡೆ ಹೋಗ್ಬೇಕು, ಆ ಕಡೆ ಹೋಗ್ರಿ, ಆ ಕಡೆ ಹೋಗ್ರಿ. ಓಕೆ, ಕ್ಲೋಸ್. ಓಕೆ, ಇಲ್ಲಿ ನೋಡಿ ಸಬಿ, ಸ್ವಲ್ಪ ಈ ಕಡೆ ಬನ್ನಿ. ಹಾಕ್ರಿ. ಓಹೋ, ಜಬಿ ಮಲ್ಕೊಂಡು ಇಲ್ಲಿ ಈ ಕಡೆ ನೋಡಿ, వచ్చే బాబు. ಇವತ್ತು ಈ ಪದಗ್ರಹಣಕ್ಕೆ ಬಂದವ್ರಿಗೆಲ್ರಿಗೂ ಸಂತೋಷ. ಈ ಪದಗ್ರಹಣಕ್ಕೆ ಕಾರಣ ಏನು ಅಂದರೆ, ಕಾರಣಕರ್ತರು ಯಾರು ಅಂದರೆ, ಒಂದು ಕೂಡುಮಲೆ ವಿನಾಯಕ ಸ್ವಾಮಿ, ಮುಳಬಾಲ್ ಪ್ರಾಣದೇವರಾದಂಥ ಆಂಜನೇಯ ಸ್ವಾಮಿ ಮತ್ತು ಕೋಲಾರ ಶಾಸಕರಾದ ಕೊತ್ತೂರು ಮಂಜಣ್ಣವರು, MLC ಅನಿಲ್ ಅಣ್ಣವರು, ಆದಿನಾರಾಯಣಣ್ಣವರು, ಇವ್ರಿಗೂ ಮೇಲ್ಪಟ್ಟು ನಮ್ಮ ಬೈರತಿ ಸುರೇಶ್ ಅಣ್ಣವರು ಡಿಸ್ಟಿಕ್ ಮಿನಿಸ್ಟ್ರು ಭಾಳಷ್ಟು ಶ್ರಮೆ, ಅವರ ಒಂದು ಆಶೀರ್ವಾದದಿಂದನೇ ಇವತ್ತು ನಾವು 4 ಜನ ಈ ಮುಳಬಾಗಲ್ ಪ್ರಾಧಿಕಾರದ ಯೋಜನಾ ಪ್ರಾಧಿಕಾರವನ್ನು ತಗೊಂಡು ಬರಲಿಕ್ಕೆ ಆಯಿತು. ಆಮೇಲೆ ನಮ್ಮ ಸಿದ್ದರಾಮಯ್ಯನವರ ಆಶೀರ್ವಾದ, DK ಸಾಹೇಬ್ರ ಒಂದು ಆಶೀರ್ವಾದದಿಂದ ಇವತ್ತು ಈ ಮುಳಬಾಲಲ್ಲಿ ಮೊಟ್ಟ ಮೊದಲಿಗೆ ಪ್ರಾಧಿಕಾರ ಬಂದಿದೆ. ಸೊ ಎಲ್ರಿಗೂ, ಆಮೇಲೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ಹಿರಿಯ ಮುಖಂಡರು ಒಂದು ಆಶೀರ್ವಾದದಿಂದ ಈ ಒಂದು ಪದವಿ ನಮಗೆ ಸಿಕ್ಕಿದೆ ಅಂತ ಸಂತೋಷವಾಗಿ ಅವರಿಗೆಲ್ಲ ಅಭಿನಂದನೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಮುಳಬಾಗಿಲು ನಗರಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಯೋಜನಾ ಪ್ರಾಧಿಕಾರವನ್ನು ತಂದುಕೊಟ್ಟಂಥ ಮಹಾನ್ ವ್ಯಕ್ತಿಗಳಿಗೆ ಕೊತ್ತೂರು ಜಿ ಮಂಜುನಾಥ್, ಆದಿನಾರಾಯಣ ಮತ್ತು ಅನಿಲಣ್ಣವರು ಮತ್ತು ಸಿದ್ದರಾಮಯ್ಯನವರು, ಬೈರತಿ ಸುರೇಶ್ ಅಣ್ಣವರು ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ, ಈ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುವಂಥ ಸುಹಾಸ್ ಅವರಿಗೆ ಮತ್ತು ಸದಸ್ಯರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ, ಈ ಮುಂದಿನ ದಿನಗಳಲ್ಲಿ ಏನು ಯೋಜನಾ ಪ್ರಾಧಿಕಾರವನ್ನು ಕೂಲಂಕುಷವಾಗಿ ಒಂದು ಸರ್ಕಾರ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ 2 ಮಾತು ಮಾತನಾಡೋ ಅವಕಾಶ ಎಲ್ಲರಿಗೂ ವಂದಿಸ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕರಿಸುತ್ತಾ, 7 ವರ್ಷಗಳ ಕಾಲ ಇದಕ್ಕೆ ಎಲ್ಲರೂ ಶ್ರಮಿಸಿದ್ದಾರೆ. ಈ ಒಂದು ಯೋಜನಾ ಪ್ರಾಧಿಕಾರವನ್ನು ಅನುಷ್ಠಾನಗೊಳಿಸಲು ಸರ್ಕಾರಕ್ಕೆ ನಾವು ಮೊದಲನೇದಾಗಿ ಧನ್ಯವಾದ ತಿಳಿಸಬೇಕು. ಪ್ರಪ್ರಥಮವಾಗಿ ಯೋಜನಾ ಪ್ರಾಧಿಕಾರ ಮುಳಬಾಗಿಲಕ್ಕೆ ರಚಿಸಿ ಅದರ ಅಧ್ಯಕ್ಷ ಮತ್ತು ಉಪ ಸದಸ್ಯರನ್ನಾಗಿ ಮಾಡಿದ ಸರ್ಕಾರಕ್ಕೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆ ತಿಳಿಸ್ತಾ ಇದ್ದೇವೆ. ಅದೇ ರೀತಿ ಇದಕ್ಕೆ ಕಾರಣೀಭೂತರಾದಂಥ ನಮ್ಮ ಜನಪ್ರಿಯ ಮಾಜಿ ಶಾಸಕರು, ಈಗಿನ ಹಾಲಿ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಇದನ್ನು ಬೀಜಾಂಕುರವನ್ನು ಮಾಡಿದರು 2016-17ರಲ್ಲಿ. ಅದಕ್ಕೆ ನಮ್ಮ ಆದಿನಾರಾಯಣರವರು ಬಹುಮುಖ್ಯವಾಗಿ ಎಲ್ಲ ಒಂದು ಏನೇನು ಅದಕ್ಕೆ ಸಾಧಕ ಬಾಧಕಗಳಿದೆಯೋ ಅದನ್ನೆಲ್ಲ ಮಾಡಿಕೊಂಡು ನಮ್ಮ ಅಧ್ಯಕ್ಷರ ಜೊತೆ ಸುಹಾಸ್ ಅವರ ಜೊತೆ ಓಡಾಡಿ ಇದನ್ನು ಬರಲು ಪ್ರಮುಖ ಕಾರಣ. ಅದು ಇದಕ್ಕೆ ಮತ್ತೊಬ್ಬರು ನಮ್ಮ ಅನಿಲ್ ಸಾಹೇಬರು, MLC ಅನಿಲ್ ಸಾಹೇಬರು ಕೂಡ ಬಹಳ ಶ್ರಮಪಟ್ಟು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಸುರೇಶ್ ಅವರನ್ನು ಮನವೊಲಿಸಿ ಈ ಒಂದು ಪ್ರಾಧಿಕಾರವನ್ನು ರಚಿಸಿ ನಮ್ಮಗಳೆಲ್ಲರನ್ನೂ ಅಧ್ಯಕ್ಷ ಮತ್ತು ಸದಸ್ಯರನ್ನಾಗಿ ಮಾಡಿ ಇವತ್ತು ಈ ಅಧಿಕಾರ ಪಾಣಿಗ್ರಹಣವನ್ನು ಮಾಡಿಸಿದ್ದಾರೆ. ಇದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸೋಕೆ ಇಚ್ಛಪಡ್ತೀವಿ. ಅದೇ ರೀತಿ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾದಂಥ ರಾಮಲಿಂಗಾರೆಡ್ಡಿ ಅವರು, ರಾಜೇಂದ್ರ ಗೌಡರು, ಗುಜ್ನಳ್ಳಿ ಮಂಜಣ್ಣವರು, ನಮ್ಮ ಹಿತೈಷಿಗಳಾದಂಥ ಸರ್ವಜ್ಞಗೌಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನುಲ್ಲಾರವರು, ಅದೇ ರೀತಿ ನಮ್ಮ ಆಲಂಗೂರು ಶಿವಣ್ಣರವರು, ನಮ್ಮ ಗೊಲ್ಲಳ್ಳಿ ಸತೀಶ್, ಸನ್ಯಾಸಪಲ್ ರಾಜು, ಅದೇ ರೀತಿ ಎಲ್ಲರೂ ನಮ್ಮ ಹಿತೈಷಿಗಳಾದಂಥ ಸುಬ್ರಹ್ಮಣ್ಯ, ಹನುಮನಹಳ್ಳಿ ಸುಬ್ರಹ್ಮಣ್ಯ, ಕಗ್ನಹಳ್ಳಿ ಸೀನಣ್ಣ, ಯಾಮಣ್ಣ, ನಮ್ಮ ವೆಂಕಟರಾಮಣ್ಣ, ಗೊಲ್ಲಳ್ಳಿ ವೆಂಕಟೇಶು, ಎಲ್ಲರೂ ಎಲ್ಲ ಮುಖಂಡರುಗಳು
ನಮ್ಮನ್ನು ಈ ಸ್ಥಾನಕ್ಕೆ ಕೂರಿಸೋದಕ್ಕೆ ತುಂಬ ಶ್ರಮಪಟ್ಟಿರ್ತಾರೆ. ಅವರಿಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಏನು ಸರ್ಕಾರದ ಒಂದು ಚೌಕಟ್ಟಿನಲ್ಲಿ ನಮ್ಮ ಒಂದು ಕಾರ್ಯ ಇದೆಯೋ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿ ಮುಂದೆ ಈ ಒಂದು ರೂಪುರೇಷೆಗಳನ್ನು ಮಾಸ್ಟರ್ ಪ್ಲಾನ್ ಆಗಿರ್ಬೋದು ಯಾವುದೇ ಇದನ್ನು ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ಮಾಸ್ಟರ್ ಪ್ಲಾನ್ ಅನ್ನು ರಚಿಸಿ ಈ ಮುಳುಬಾಗಿಲನ್ನ ಮತ್ತೊಂದು ದೃಷ್ಟಿಕೋನದತ್ತ ಕೊಂಡೊಯ್ಯಲು ನಾವು ಶ್ರಮವಹಿಸ್ತೀವಿ ಅಂತ ಈ ಮಾಧ್ಯಮ ಮೂಲಕ ಹೇಳಕ್ಕೆ ನಾವು ಇಚ್ಛೆಪಡ್ತೀವಿ. ಯಾವುದೇ ರೀತಿಯಾದಂಥ ನಮ್ಮ ಪಕ್ಷಕ್ಕೆ ಬಲ ತುಂಬಕ್ಕೆ ಇವತ್ತು ಏನು ನಮ್ಮ ಪಕ್ಷ ನಮಗೆ ಈ ಒಂದು ಇದು ಕೊಟ್ಟಿದೆ ಆ ಪಕ್ಷಕ್ಕೆ ನಾವು ಗೌರವಾತರವಾಗಿ ನಡ್ಕೊಂತೀವಿ ಅಂತ ಮಾಧ್ಯಮ ಮುಖಾಂತರ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಏನು ಸರ್ ನಿಮ್ಮ ಕ್ರಿಕೆಟ್ ನೋಡಿ 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 ಸುಸ್ತಾಗುತ್ತೆ. फुले राइटला मुझे हौदा ಮುಸ್ತು ಆವಾ ಎಲ್ರಿಗೂ ನಮಸ್ಕಾರ. ಈ ಗೋಧೂಳಿ ಮೂರ್ತಿಯ ಶುಭ ಸಂದರ್ಭದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿಗೆ ನಗರ ಭಾಗಕ್ಕೆ ಒಂದು ಶುಭ ಸುದ್ದಿ. ಘನ ಸರ್ಕಾರದಿಂದ ಈಗಾಗಲೇ ಸುಮಾರು 3 ವರ್ಷಗಳ ಹಿಂದೆ ಆಗಬೇಕಿತ್ತು. ಈ ಪ್ರಪೋಸಲ್ 3 ವರ್ಷಗಳ ಹಿಂದೆ ಹೋಗಿತ್ತು. ಸತತ ಪ್ರಯತ್ನದಿಂದ ಬಹುಶಃ ಸುಮಾರು ಜನ ಅನ್ಕೊಂತಾರೆ ಯಾಕೆ ಸುವಾಸ್ಗೆ ಆಯಿತು ಅಂತ. ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ. ಪಕ್ಷ ಯಾರಾದರೂ ಕೂಡ ಒಳ್ಳೆತನಕ್ಕೆ ಬೆಲೆ ಕೊಡಬೇಕಾಗುತ್ತೆ. ನಾವು ಬಹುಶಃ ನಾಗೇಶ್ವರ ಪೀರಿಯಡಲ್ಲಿ ಮೂವ್ ಆಗಿದ್ದು ಪೈಲಿದು ಸತತವಾಗಿ ಫಾಲೋಅಪ್ ಮಾಡಿ ಅವ್ರದ್ದೇ ಒಂದು ಸ್ವಂತ ಖರ್ಚಿಂದ ಖರ್ಚು ಮಾಡಿಕೊಂಡು ಸುಮಾರು ಸರಿ ನನಗೆ ಬೆಂಗಳೂರು ಸಿಕ್ಕಿದಾಗೆಲ್ಲ ಸರ್ ಅದೇ ಪೈಲು ಪ್ರಾಧಿಕಾರ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹಠ ತೊಟ್ಟು ನಾನು ಮತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಕೋಲಾರ
KGM ಕೂಡ ಇದು ಪ್ರಯತ್ನಪಟ್ಟು ಅಂತಿಮವಾಗಿ ಮಾನ್ಯ ನಮ್ಮ ಸಚಿವರಾಗಿರ್ತಕ್ಕಂಥ ಸುರೇಶ್ ಅವರ ನಮ್ಮ ಬೈರತಿ ಸುರೇಶಣ್ಣವರ ಇದರಲ್ಲಿ ಅಂತೂ ಇಂತೂ ನಮ್ಮ ಮುಳಬಾಗಿಲಿಗೆ ಪ್ರಾಧಿಕಾರ ಆಯಿತು. ಮೂಡ ಕೇಳಕ್ಕೆ ಚಂದ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಕರಿತಾ ಇದ್ದೀವಿ. ಇನ್ಮೇಲೆ ಮುಳಬಾಗಿಲು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕರೀಲಿಕ್ಕೆ ಒಂದು ಚಂದ ಇದು. ಇವತ್ತು ನನ್ನ ಪೀರಿಯಡಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗೆಲ್ಲರೂ ಒಂದೇ. ಬಹುಶಃ ಸುವಾಸ ಆಗಿದ್ದು ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಆಂಜನೇಯ ಸ್ವಾಮಿ ಟೆಂಪಲ್ನ ಇವ್ರು ಕನ್ವೀನರ್ ಆದಾಗ ಎಲ್ಲೋ ಒಂದು ಕಡೆ ನೋವಿತ್ತು. ಏನಂತಂದ್ರೆ ನಮ್ಮವನ್ನೆಲ್ಲ ಕಂಡಮ್ ಮಾಡ್ತಾನ, ನಾನು ಮೇಲೆ ಇದ್ದೀನಿ ಕೆಳಗಡೆ ಇದ್ದೀನಿ ಕಂಡಮ್ ಮಾಡ್ತಾನ ಅಂತ ಅದು ಮಾಡಲಿಲ್ಲ. ಎಲ್ಲ ಪೂಜೆ ಪುನಸ್ಕಾರಗಳನ್ನು ಚೆನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಬಹುಶಃ ಆಂಜನೇಯ ಸ್ವಾಮಿನೇ ಇವ್ರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಾನು ಸುವಾಸ್ ಒಂದೇ ಹೇಳಿದ್ದು, ನಿನಗೂ ಭಗವಂತ ದುಡ್ಡು ಕೊಟ್ಟಿದ್ದಾನೆ, ನನಗೂ ಭಗವಂತ ದುಡ್ಡು ಕೊಟ್ಟಿದ್ದಾನೆ. ನಾವಿಬ್ಬರೂ ಸಹ ಜನಸೇವೆ ಬಿಟ್ಟರೆ ಬೇರೆ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ತನಕ ನನ್ನ ಕೈ ಕೂಡ ಕೊಳಕು ಮಾಡ್ಕೊಂಡಿಲ್ಲ. ನಿನಗೂ ಅಧಿಕಾರ ಕೊಟ್ಟಿದ್ದಾರೆ, ನೀನು ಕೊಳಕು ಮಾಡ್ಕೊಳಕ್ಕೆ ಹೋಗ್ಬೇಡ. ಏನೇ ಇದ್ರೂ ಕೂಡ ಇಬ್ಬರು ಕೂತು, ನಿಮ್ಮ ಬಾಡಿ ನಾನು ಎಲ್ಲ ಕೂತು ಇವತ್ತು ಬಗರಕ್ಕೂ ಹಿಂಗೆ ಮಾಡ್ತಾಯಿದ್ದೀವಿ. ಎಲ್ಲರೂ ಸಮಾನವಾಗಿ ಸ್ಪಾಟ್ಗೆ ಹೋಗಿ ಎಲ್ಲ ನೋಡಿಕೊಂಡು ನಿಮ್ಮ ಬಾಡಿ ನಾವೆಲ್ಲ ಕೂತು, ಕಮಿಷನರೆಲ್ಲ ಕೂತು, ನಾನು ಕೂಡ ನಮ್ಮ ಇದರಿಂದ ನಿಮಗೆ ಸ್ಪಂದಿಸ್ತೀನಿ, ನಿಮ್ಮ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿ ಅಂತ ವಿಶ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅಂತ ಅವ್ರು ಛಲ ತೊಟ್ಟಿದ್ದಾರೆ. ಈ ಥರ ಛಲಗಾರ ಮತ್ತು ಅವರ ಇವ್ರಿಗೆ ಅವ್ರಿಗೆ ಮತ್ತು ನಮ್ಮ ಬಾಡಿ ಬಂದಿದ್ದಾದಮೇಲೆ, ಮುನ್ಸಿಪಾಲ್ಟಿ ಬಾಡಿ ಬಂದಿದ್ದಾದಮೇಲೆ ನಮ್ಮ ಬಾಡಿ ಕಡೆಯಿಂದ ಒಂದು ಡೈರೆಕ್ಟರ್ನ ಈ ಕಡೆ ನಾಮಿನಿ ಕೊಡ್ತಕ್ಕಂಥ ಇದಿದೆ, ನಾಮಿನಿ ಕೊಡ್ತೀವಿ. ಇವರೆಲ್ಲ ಒಟ್ಟುಗೂಡಿ 4 ಜನ 5 ಜನ ಒಟ್ಟುಗೂಡಿ ಒಳ್ಳೆ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಒಬ್ಬ ಶಾಸಕನಾಗಿ ಬಂದು ಇವ್ರಿಗೆ ವಿಶ್ ಮಾಡೋದು ನಮ್ಮ ಧರ್ಮ ಮತ್ತು ಪ್ರೋಟೋಕಾಲು. ಅದರಿಂದ ನಾನು ಮತ್ತು ನನ್ನ ತಂಡ ಎಲ್ಲ ನಗರಸಭಾ ಮಾಜಿ ಸದಸ್ಯರು, ಆಗ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಜೈರವರು ಮತ್ತು ಹಳ್ಳುವರು, ನಮ್ಮ ಪ್ರಸಾದ್ ಅವರು, ನಮ್ಮ ರಘು ಅವರು, ನಮ್ಮ ನಾಗಿ ಅವರು, ನಮ್ಮ ಮುಸ್ತುವರು, ಹಾಗೂ ನಮ್ಮ ನೌಶಾದು, ನಮ್ಮ ಎಲ್ಲ ಸಂದೀಪು, ನಮ್ಮ ಪ್ರಸಾದ್ ಅವರು, ನಮ್ಮ ಮಲ್ಲೇಣ್ಣ ಎಲ್ಲ ಬಂದು ಕೂಡ ಸಾಮೂಹಿಕವಾಗಿ ಬಂದು ಕೂಡ ಪ್ರೀತಿಯಿಂದ ನಿಮ್ಗೆ ವಿಶ್ ಮಾಡೋಗ್ತಾ ಇದ್ವಿ. ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೇನೆ.